ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಯೂಟ್ಯೂಬ್ ಲೈಕ್ಸ್ ಇಂದ ಏನು ಯೂಸ್ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಕೆಲವೊಬ್ಬರು ಯೂಟ್ಯೂಬ್ ಲೈಕ್ಸಿಂದ ದುಡ್ಡು ಬರುತ್ತೆ ಅಂತ, ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀರಾ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಗಾಯ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿದ್ರೆ ಲೈಕು ಇನ್ನೇ ಆಗ್ತಾಡ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ವೀಕ್ಷಕರೇ, ನೀವೇನಾದರೂ ಯೂಟ್ಯೂಬ್ ಚಾನಲ್ ಅಂದರೆ ಈಗ ಇದು ಹೊಸ ಯೂಟ್ಯೂಬರ್ಸ್ ಈಗ ತಾನೇ ಬಂದಿರ್ತಾರಲ್ವ, ಅವರಿಗೆ ತಿಳ್ಕೊಬೇಕಂತ ಕ್ಯೂರಿಯಾಸಿಟಿ ಇರುತ್ತೆ. ಯಾಕೆ ಯೂಟ್ಯೂಬರ್ಸ್ ಎಲ್ಲ ಫಸ್ಟ್ಗೆ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಬೇಕಾದ್ರೆ ಲೈಕ್ ಮಾಡಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಒಂದು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಫಸ್ಟ್ ಯೂಟ್ಯೂಬಿಂದ ಲೈಕ್ ಮಾಡಿದರೆ ಏನಾಗುತ್ತೆ? ಯೂಟ್ಯೂಬ್ ಈಗ ನಾನು ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ, ಓಕೆನಾ. ಇವಾಗ ನೀವೇನು ಮಾಡಿದ್ರೆ ನಾನೊಂದು ಯಾವುದೋ ವೀಡಿಯೋ ಮಾಡಿ ಹಾಕಿರ್ತೀನಿ. ಯಾವುದು ಅಂದರೆ ಒಂದು ನಿಮಿಷ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನಕ್ಕೆ ಬರುತ್ತೆ ಅಂತೇಳಿ ನಾನೊಂದು ವೀಡಿಯೋ ಮಾಡಿ ಹಾಕಿರ್ತೀನಿ, ಇಲ್ವಾ ಯಾಕೆ ಬಂದಿರುತ್ತೆ ಅಂತೇಳಿ ಮಾಡಿ ಹಾಕಿರ್ತೀನಿ. ನಿಮಗೆ ನಿಮ್ಮ ಚಾನಲಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿರುತ್ತೆ, ಅದ್ರ ಬಗ್ಗೆ ನೀವು ಹುಡುಕ್ತೀರ, ಆವಾಗ ನನ್ನ ವೀಡಿಯೋ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಸಿಕ್ಕಿದೆ. ಈಗ ನನ್ನ ಚಾನಲ್ಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡ್ತಾರೆ ನೀವು. ಆಗ ಏನಾಗುತ್ತೆ, ನಿಮಗೆ ನನ್ನ ಒಂದು ಚಾನಲ್ನ ವೀಡಿಯೋ ಲೈಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ರೆಕಮೆಂಡ್ ಆಗ್ತಾ ಹೋಗುತ್ತೆ. ನನ್ನ ವೀಡಿಯೋಸ್ನ ನಿಮಗೆ ರೆಕಮೆಂಡ್ ಮಾಡ್ತಾರೆ ಯೂಟ್ಯೂಬರು. ಅಲ್ಗಾರಿದಮಲ್ಲಿ ಇರುತ್ತಲ್ಲ, ಅದು ನಿಮಗೆ ರೆಕಮೆಂಡ್ ಆಗ್ತಾ ಹೋಗುತ್ತೆ. ನನ್ನ ಒಂದು ವೀಡಿಯೋಸ್ ಯಾವುದಾದ್ರೂ ಈಗ ಆ ವೀಡಿಯೋಗೆ ಲೈಕ್ ಮಾಡಿದ್ರೆ ಇನ್ನೂ ಒಂದು ವೀಡಿಯೋಸ್ ರೆಕಮೆಂಡ್ ಆಗ್ತಾ ಹೋಗುತ್ತೆ ನಿಮಗೆ. ಬ್ರೌಸ್ ಫ್ಯೂಚರಲ್ಲಿ ಆಗಿರ್ಬೋದು, ಇನ್ನು ಸುಮಾರು ಕಡೆ ನೀವು ವೀಡಿಯೋ ನೋಡ್ತಾ ಇತ್ತು, ಅಲ್ಲೂ ಕೂಡ ನಿಮಗೆ ರೆಕಮೆಂಡ್ ಆಗ್ತಾ ಇರುತ್ತೆ. ಈ ಒಂದು ಫಸ್ಟ್ ಥಿಂಗ್. ಆದರೆ ಇನ್ನು ಸೆಕೆಂಡ್ ಒನ್, ತುಂಬ ಜನ ಅಂದ್ಕೊಂಡಿದ್ದಾರೆ ಈ ವ್ಯೂಸ್ ಅಂತೀನಿ, ಲೈಕ್ಸಿಂದ ದುಡ್ಡು ಮಾಡ್ತಾರೆ ಅದು ಇದು ಅಂತ. ದೇವರಾಣೆ ದುಡ್ಡಂತೂ ಮಾಡೋದಿಲ್ಲ ಲೈಕ್ಸಿಂದ. ಏನಕ್ಕೆ ಅಂದರೆ ಲೈಕ್ಸ್ ಇರೋದು ನಾನು ಹೇಳಿದ್ರಲ್ವ ಈ ಒಂದಕ್ಕೆ, ಇದು ದೇವರಾಣೆ ದುಡ್ಡು ಮಾಡೋದು ಲೈಕ್ಸಿಂದ ಅಲ್ಲ, ವ್ಯೂಸಿಂದ. ನೆಕ್ಸ್ಟ್ ಥರ್ಡ್, ನೀವು ಇನ್ ಕೇಸ್ ನೀವೇನು ಮಾಡಿರ್ತೀರ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ. ಇದಾದಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೀವು ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿರಲ್ಲ, ಓಕೆನಾ. ಆಗ ಏನಾಗುತ್ತೆ, ನನ್ನ ಚಾನಲ್ನ ನೀವು ಲೈಕ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ವೀಡಿಯೋಸ್ಗಳು ರೆಕಮೆಂಡ್ ಆಗ್ತಾ ಹೋಗುತ್ತೆ. ವೀಡಿಯೋಸ್ ನಿಮಗೆ ಬ್ರೌಸ್ ಫ್ಯೂಚರಲ್ಲಿ ಅಥವಾ ರೆಕಮೆಂಡ್ ಆಗ್ತಾ ಇರುತ್ತೆ, ಬ್ರೌಸ್ ಫ್ಯೂಚರಲ್ಲಿ ಬರ್ತಾ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ನಿಮಗೆ ಬ್ರೌಸ್ ಫ್ಯೂಚರಲ್ಲಿ ಬರ್ತಾ ಇರುತ್ತೆ. ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಯಾವುದೋ ಒಂದು ಚಾನಲ್ನ ಲೈಕ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಅಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಅವರ ಚಾನಲ್ನ ವೀಡಿಯೋಸ್ ಪ್ರತಿಯೊಂದು ನಿಮಗೆ ಸಜೆಸ್ಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ನಿಮಗೆ ರೆಕಮೆಂಡ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ನಿಮ್ಮ ಒಂದು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರ ತಗೊಂಡು ವೀಡಿಯೋಗೆ ಲೈಕ್ ಮಾಡಿಸ್ಬಿಟ್ಟು ನೀವೇ ಒಂದು ಸ್ವಲ್ಪ ಯೂಸ್ ಮಾಡಿ, ಬ್ರೌಸ್ ಫ್ಯೂಚರ್ ಯೂಸ್ ಮಾಡಿ, ನಿಮ್ಮೊಂದು ವೀಡಿಯೋ ಕೂಡ ಅಲ್ಲಿ ರೆಕಮೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಇಷ್ಟು ಲೈಕ್ಸ್ನ ಬೆನಿಫಿಟ್ಸ್ ಇರುತ್ತೆ. ಲೈಕ್ ಮಾಡಿ ಅನ್ನೋದು ಈ ಉದ್ದೇಶಕ್ಕೋಸ್ಕರ. ಇಷ್ಟು ಲೈಕ್ಸ್ನ ಬೆನಿಫಿಟ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಚೂಸ್, ಬಾಯ್.